ಬಿಟ್ಕಾಯಿನ್ ಹಗರಣದಲ್ಲಿ ಐಪಿಎಸ್ ಅಧಿಕಾರಿ ಸಂದೀಪ್ ಪಾಟೀಲ್ಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಇಂದು ಮಧ್ಯಾಹ್ನ ವಿಚಾರಣೆಗೆ ಹಾಜರಾಗೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇವತ್ತು ಮಧ್ಯಾಹ್ನ ಹಾಜರಾಗಿ ವಿಚಾರಣೆಯನ್ನ ಎದುರಿಸಬೇಕಾಗಿದೆ ಐಪಿಎಸ್ ಅಧಿಕಾರಿ ಸಂದೀಪ್ ಪಾಟೀಲ್. ಬಿಟ್ಕಾಯಿನ್ ಹಗರಣ ರಾಜ್ಯದಲ್ಲಿ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿದಂತಹ ಹಗರಣ. ದೊಡ್ಡ ದೊಡ್ಡ ವ್ಯಕ್ತಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಡೇ ಒನ್ನಿಂದನೂ ಕೂಡ ಹೇಳ್ತಾ ಇದ್ರು. ಹಾಗಂತ ನೋಟಿಸ್ ಕೊಟ್ಟವರೆಲ್ಲರೂ ಕೂಡ ಇನ್ವಾಲ್ವ್ ಆಗಿದ್ದಾರೆ ಅಂತ ಅಲ್ಲ. ಪ್ರಕರಣದ ವಿಚಾರಣೆಯ ಒಂದು ಭಾಗವಾಗಿ ಈಗ ಐಪಿಎಸ್ ಅಧಿಕಾರಿಗೆ ನೋಟಿಸ್ ಕೊಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡೆಯೋಣ. ಎಸ್ ಮುರಳಿ, ಈಗ ಇದೇ ಮೊದಲನೇ ಸರ್ತಿ ನೋಟಿಸ್ ಕೊಡ್ತಾ ಇರೋದಾ ಸಂದೀಪ್ ಪಾಟೀಲ್ಗೆ ಅಥವಾ ಈ ಹಿಂದೆ ಸರ್ವ್ ಆಗಿತ್ತಾ? ಇದರ ಹಿನ್ನೆಲೆ ಏನು ಅಂತ ಮುರಳಿ? ಅರವಿಂದ್, ಇದೇ ಮೊದಲ ಬಾರಿಗೆ ನೋಟಿಸ್ ಅನ್ನ ಕೊಡ್ತಿರುವಂತದ್ದು. ಯಾಕಂದ್ರೆ ಇಬ್ಬರು ಅಧಿಕಾರಿಗಳನ್ನ ಬಂಧನಕ್ಕೆ ಒಳಪಡಿಸಿದ ಬಳಿಕ ಬಿಟ್ಕಾಯಿನ್ ಹಗರಣದ ಪ್ರಕರಣ ಏನಿತ್ತು, ಪ್ರಕರಣದ ತನಿಖೆ ಸಾಕಷ್ಟು ಚುರುಕನ್ನ ಮಾಡಿದ್ರು. ಯಾಕಂದ್ರೆ ಈ ಬಿಟ್ಕಾಯಿನ್ ಹಗರಣದ ತನಿಖೆಯನ್ನ ಮಾಡೋ ಸಂದರ್ಭದಲ್ಲಿ ಸಂದೀಪ್ ಪಾಟೀಲ್ ಅವರು ಆಗ ಜಂಟಿ ಪೊಲೀಸ್ ಆಯುಕ್ತರಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಅವರೇ ಕಂಪ್ಲೀಟ್ ಆಗಿ ಸೂಪರ್ವಿಷನ್ ಅನ್ನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಜೊತೆಗೆ ಅವರೇ ಸಂಪೂರ್ಣವಾಗಿ ಮಾಹಿತಿಗಳನ್ನ ಇರುವಂತದಿರ್ಬೋದು, ಜೊತೆಗೆ ತನಿಖಾಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡುವಂತದಿರ್ಬೋದು ಮತ್ತು ದೋಷಾರೋಪ ಪಟ್ಟಿಯನ್ನ ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡೋ ಸಂದರ್ಭದಲ್ಲಿ ಸೂಪರ್ವಿಷನ್ ಅನ್ನ ಅವರೇ ಮಾಡಿದಂತದ್ದು. ಮೇಲುಸ್ತುವಾರಿಯನ್ನ ವಹಿಸಿದ್ದ ಹಿನ್ನೆಲೆಯಲ್ಲಿ ಅವರನ್ನ ಈಗ ವಿಚಾರಣೆಗೆ ಕರೆದಿದ್ದಾರೆ. ಇವತ್ತು ಮಧ್ಯಾಹ್ನ 3 ಗಂಟೆ ಸಂದರ್ಭದಲ್ಲಿ ದಯಾನಂದ್ ಅಂದ್ರೆ ಇನ್ಸ್ಪೆಕ್ಟರ್ ದಯಾನಂದ್ ಅವರ ಮುಂದೆ ವಿಚಾರಣೆಗೆ ಹಾಜರಾಗಬೇಕು. ವಿಚಾರಣೆಗೆ ಹಾಜರಾಗಿ ಮಾಹಿತಿಯನ್ನ ನೀಡಬೇಕು ಅಂತ ಹೇಳಿ ಈಗ SIT ಅಧಿಕಾರಿಗಳು ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನೋಟಿಸ್ ಅನ್ನ ಕೊಟ್ಟ ಬಳಿಕ ಇವತ್ತು ಅವರು ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲನ ಮೂಡ್ತಿರೋದು. ಸದ್ಯಕ್ಕೆ ತನಿಖಾಧಿಕಾರಿಗಳ ಹೇಳಿಕೆಗಳು ಅದಾದ ನಂತರ ಈಗ ಅಂದ್ರೆ ಬಿಟ್ಕಾಯಿನ್ ಈ ಹಿಂದೆ ನಡೆದಂತ ತನಿಖಾಧಿಕಾರಿಗಳು ಒಂದಷ್ಟು ವ್ಯತಿರಿಕ್ತ ಹೇಳಿಕೆಗಳನ್ನ ಕೊಟ್ಟಿದ್ರು. ಜೊತೆಗೆ ಆರೋಪಿ ಶ್ರೀಕಿ ಏನಿದ್ದ ಆತನನ್ನ ತಮ್ಮ ಅಕ್ರಮ ಬಂಧನದಲ್ಲಿ ಇಸ್ಕೊಂಡು ಬಿಟ್ಕಾಯಿನ್ ಅನ್ನ ಬೇರೆ ಬೇರೆ ಕಡೆಗೆ ವರ್ಗಾವಣೆ ಮಾಡಿದ್ರು ಅನ್ನೋ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಆರೋಪಗಳ ಮೇಲೆ ಅವರನ್ನ ಬಂಧನಕ್ಕೆ ಒಳಪಡಿಸಿದಂತದ್ದು. ಈಗ ಮೇಲುಸ್ತುವಾರಿ ವಹಿಸಿದಂತ ಸಂದೀಪ್ ಪಾಟೀಲ್ ಅವರನ್ನ ವಿಚಾರಣೆಗೆ ಕರೆದಿರುವಂತದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸಿ ಅವ್ರನ್ನ ಯಾವ ವಿಚಾರವನ್ನ ಮಾಡ್ತಾರೆ, ಬಿಟ್ಕಾಯಿನ್ಗೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನ ಪಡ್ಕೊಳ್ತಾರ, ಜೊತೆಗೆ ನೀವು ಪ್ರಕರಣದ ಮೇಲು ಉಸ್ತುವಾರಿಯನ್ನ ಮಾಡ್ತಾ ಇದ್ರೆ ಆ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡಿ ಅಂತ ಹೇಳಿದ್ರು ಹೇಳಿಕೆಯನ್ನ ದಾಖಲು ಮಾಡ್ತಾರ, ಎಲ್ಲಾದ್ರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಇವತ್ತು ಮಧ್ಯಾಹ್ನ ವಿಚಾರಣೆಗೆ ಹಾಜರಾಗ್ತಾರ ಅನ್ನೋದೇ ದೊಡ್ಡ ಮಟ್ಟದ ಕುತೂಹಲ ಆಗಿರುವಂತದ್ದು. ಯಾಕಂದ್ರೆ ಈ SIT ಪ್ರಕರಣ ಬೆಳಕಿಗೆ ಬಂದ ಬಳಿಕ ಅಂದ್ರೆ ಬಿಟ್ಕಾಯಿನ್ ಪ್ರಕರಣ ಬೆಳಕಿಗೆ ಬಂದ ನಂತರ SIT ಅವರು ತನಿಖೆಯನ್ನ ಪ್ರಾರಂಭ ಮಾಡಿದ ಬಳಿಕ ಇದೇ ಮೊದಲ ಬಾರಿಗೆ ಒಬ್ಬ IPS ಅಧಿಕಾರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟು